ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಂತೆಂಥ ಹುಡುಗಿರನ್ನ ನೋಡಿದ್ದೀನಿ, ಅನುಭವಿಸಿದ್ದೀನಿ. ಪ್ರತಿ ಸಲ ರುಚಿ ನೋಡಿದ್ಮೇಲೆ ಮತ್ತೆ ಆ ಕಡೆ ತಲೆನೂ ಆಗ್ತಿರ್ಲಿಲ್ಲ. ಆದರೆ ಈ ಹಳ್ಳಿ ಹುಡುಗಿ ಒಂದೇ ಒಂದು ಸಲ ಸಿಕ್ಕರೆ ಸಾಕು ಅಂತ ಅನ್ಕೋತಾ ಇದ್ದೀನಿ. ಇವಳು ನನ್ನ ಕೈಗೆ ಸಿಗ್ತಿಲ್ಲ. ಮಾತೆತ್ತಿದ್ರೆ ಮನೆಯವರು, ದೇವರು, ತಾತ, ಅದು ಇದು ಅಂತಿರ್ತಾಳೆ. ಸರಿಯಾದ ಸಮಯ ಸಿಕ್ಕಿದ್ರೆ ಇವಳನ್ನ ಗೊತ್ತಾಯ್ತು, ನಾನು ಹೋಯ್ತೀನಿ. ಗೊತ್ತಾಯ್ತು. ಯಾಕೆ ಸಾವಿತ್ರಿ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ವಾ? ಹಂಗಲ್ಲ ಸರ್, ನೀವು ಯಾಕೋ ಇವತ್ತು ಒಂಥರ ಮಾತಾಡ್ತೀವ್ರಿ. ಯಾವಾಗಲೂ ನಿಮ್ಮ ಜೊತೆಯಾಗೆ ಇರೋಕ್ಕಿಷ್ಟ. ಆದರೆ ಏನು, ಪ್ರೀತಿಸೋರು ಯಾವಾಗಲೂ ಜೊತೆಯಾಗಿರ್ಬಾರ್ದಾ? ನಾನು ಪ್ರೀತಿಸ್ತಿರೋ ಈ ದೇವತೆನ ಕಣ್ತುಂಬ್ಕೋಬಾರ್ದಾ? ಅದು ಹಂಗಲ್ಲ. ಇವತ್ತು ಯಾಕೋ ನೀವು ಒಂಥರ ಮಾತಾಡ್ತಿದ್ದೀರಿ. ಈಟೊತ್ತು ನಿಮ್ಮನ್ನ ಮಡ್ಲಲ್ಲಿ ಮಲ್ಸ್ಕೊಂಡಿದ್ದೆ ತೆಪ್ಪು. ಮನ್ಸಿನಾಗೆ 108ಗಿಂತ ಆ ದ್ಯಾವ್ರ ಹೆಸರನ್ನ ಹೇಳ್ಕೊಂಡಿವ್ನಿ. ಅಂಥದ್ರಾಗೆ ನೀವು ಇವತ್ತು ಬ್ಯಾರೆ ರೀತಿನೇ ನೋಡ್ತಿದ್ದೀರಿ. ಬೇರೆ ಥರ ಅಂದ್ರೆ? ಅಯ್ಯೋ, ಅದೆಲ್ಲ ಹೇಳೋಕ್ಕಾಗಕ್ಕಿಲ್ಲ. ನಾನು ಹೋಯ್ತೀನಿ ಸರ್. ಅಯ್ಯೋ ಸರ್, ಇದೆಲ್ಲ ತಪ್ಪು. ಇದೆಲ್ಲ ಏನಿದ್ರು ಮದುವೆ ಆದ್ಮೇಲೆ. ಸುಮ್ಮನೆ ಏನೇನು ಹೇಳ್ಬೇಡ ಸಾವಿತ್ರಿ. ಪ್ರೀತಿ ಮಾಡಿದ್ಮೇಲೆ ಮದುವೆ ಆದಾಗೆ ಅರ್ಥ. ನೀನಿವಾಗ ನನ್ನ ಹೆಂಡ್ತಿನೇ. ನನ್ನ ಮೊಬೈಲಲ್ಲಿ ನಿನ್ನ ನಂಬರ್ನ ಹೆಂಡ್ತಿ ಅಂತಾನೆ ಸೇವ್ ಮಾಡಿದ್ದೀನಿ. ಆಧಾರ್ ಕಾರ್ಡಲ್ಲಿ ವೈಫ್ ಅನ್ನೋ ಜಾಗಕ್ಕೆ ನಿನ್ನ ಹೆಸರನ್ನೇ ಹೇಳಿದ್ದೀನಿ ಹಾಕೋದಕ್ಕೆ. ಇದು ಬಿಟ್ಟು ಇನ್ನು ಏನು ಮಾಡ್ಬೇಕು ಸಾವಿತ್ರಿ ನಾನು? ಇಷ್ಟೆಲ್ಲ ಆದರೂ ನಿನಗೆ ಮಾತ್ರ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ? ಹೇಳು ಸಾವಿತ್ರಿ, ನಂಬಿಕೆ ಬರ್ತಿಲ್ವಾ? ಹಂಗಲ್ಲ ಸರ್, ಅದು ಮನೆ ಜನ ಕಳ್ದೇನೆ. ಇವಳನ್ನು ಹೀಗೆಲ್ಲ ಬಳಸೋದಕ್ಕಾಗಲ್ಲ. ಮಾಡ್ತೀನಿ. ಸರಿ ಬಿಡು ಸಾವಿತ್ರಿ, ನಿನಗೆ ಈ ಮನೆ ಜನನೇ ಮುಖ್ಯ ಅನ್ನೋದಾದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಆಯ್ತು. ನಿನ್ನ ಬಾಯಿಂದ ಈ ಮಾತು ಬಂದಮೇಲೆ ನಾನು ಬದುಕಿದೇನು ಪ್ರಯೋಜನ? ಸರಿ ಬಿಡು, ಆಯ್ತು. ಈ ಕ್ಷಣನೇ ಇಲ್ಲಿಂದ ಬಿದ್ದು ಸಾಯ್ತೀನಿ. ಆವಾಗಲಾದರೂ ನಿನಗೆ ನನ್ನ ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ ಅಲ್ವಾ? ಸಾಯ್ತೀನಿ. ಯಾಕೆ ತಡಿತಾ ಇದೆಯಾ? ಮದನ್ ಸರ್, ಹಿಂಗೆಲ್ಲ ಮಾಡ್ಕೋಬೇಡಿ. ನಾನು ಹೇಳಿದ್ದು ಹಂಗಲ್ಲ. ಮತ್ತಿನ್ ಯಾವ ರೀತಿ? ನನ್ನ ಹೆಂಡ್ತಿನ ನಾನು ಮುಟ್ದೆ, ಆಸೆಯಿಂದ ನೋಡಿದೆ, ಅದು ತಪ್ಪ? ಒಂದು ತಾಳಿ ಕಟ್ಟಿದ ತಕ್ಷಣ ನೀನು ನನ್ನ ಹೆಂಡತಿ ಆಗ್ಬಿಡ್ತೀಯ? ಮನಸ್ಸಲ್ಲಿದ್ರೆ, ಹೃದಯದಲ್ಲಿದ್ರೆ ನೀನು ನನ್ನ ಹೆಂಡತಿ ಅಲ್ವಾ? ನಾನಂತೂ ನಾನು ಸಾಯೋವರೆಗೂ ಸಾವಿತ್ರಿ ನನ್ನ ಹೆಂಡತಿ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಈ ಕ್ಷಣನೇ ಇಲ್ಲಿಂದ ಬಿದ್ದು ಸಾಯ್ತೀನಿ ಅಂದೆ. ಏನು ಸಾವಿತ್ರಿ ನೀನು? ನಾನು ನಿನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದೆಯಾ ಅಲ್ವಾ? ಇಲ್ಲ ಸಾವಿತ್ರಿ, ನಾನು ನಿನ್ನ ನೋಡ್ತಿರೋದು ಪ್ರೀತಿಯಿಂದ. ಆದರೂ ನಿನಗೆ ಈ ರೀತಿಯೆಲ್ಲ ಅನಿಸಿದೆ ಅಂದಮೇಲೆ ನಿನ್ನ ಮುಟ್ಟಿರೋ ಈ ಕೈಗಳೇ ಇರಬಾರ್ದು. ನೀವು ಹಿಂಗೆಲ್ಲ ಮಾಡ್ಕೋಬೇಡಿ. ನಿಮಗೆ ಗಾಯ ಆದ್ರೆ ನನಗೆ ನೋವಾಯ್ತದೆ. ನಿಮ್ಮ ಪ್ರೀತಿ ಮೇಲೆ ನನಗೆ ನಂಬಿಕೆ ಐತೆ. ನಾನು ನಂಬ್ತೀನಿ. ನೀವು ನನ್ನನ್ನು ಮುಟ್ಟಿದ್ರೆ ಯಾವ ತಪ್ಪು ಇಲ್ಲ. ನೀವು ಯಾಕೆ ಹಿಂಗೆಲ್ಲ ಮಾಡ್ಕೊಳ್ತಿದ್ದೀರಾ? ನನ್ನನ್ನು ಮುಟ್ಟೋ ಅಧಿಕಾರ ನಿಮ್ಗಲ್ದೆ ಬೇರೆ ಇನ್ಯಾರಿಗೈತೆ? ಸಾವಿತ್ರಿ, ನಮ್ಮಿಬ್ಬರು ಆತ್ಮಗಳು ಈಗಾಗಲೇ ಒಂದಾಗೋಗಿದೆ. ನಿಜವಾದ ಪ್ರೀತಿ ಅಂದರೆ ಏನು ಅಂತ ನಾನು ನಿಂಗೆ ಹೇಳ್ತೀನಿ. ಬಾ.
ಅಂತೂ ಇಂತೂ ಇವತ್ತು ಸಿಕ್ಕಿದ್ದು. ಅದೇನೋ ಸರಿ ಶ್ರೀವಲ್ಲಿ, ಆದರೆ ಅದೇ ಮುಹೂರ್ತದಲ್ಲಿ ಸುಬ್ಬುಗೂ ನಿನಗೂ ಹೇಗೆ ಮದುವೆ ಮಾಡ್ತಾರೆ ಅಂತ. ಅದಾ ಮೇಡಮ್, ವಿಜಯಾಂಬಿಕಾ ಮೇಡಮ್ ಕಾಲ್ ಮಾಡ್ತಾ ಇದ್ದಾರೆ. ನಾವೇ ಕಾಲ್ ಮಾಡಬೇಕು ಅಂದ್ಕೊಂಡ್ರೆ ಅವರೇ ಮಾಡ್ತಾ ಇದ್ದಾರೆ. ಪಿಕ್ ಮಾಡಿ ಕಾನ್ಫರೆನ್ಸ್ಗೆ ಹಾಕಿ. ಸರಿ ಮೇಡಮ್. ಶ್ರೀವಲ್ಲಿ, ಒಂದು ನಿಮಿಷ ಲೈನಲ್ಲಿ ಇರು. ವಿಜಯಾಂಬಿಕಾ ಮೇಡಮ್ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಮೇಡಮ್, 100 ವರ್ಷ ಆಯ್ಸು ಮೇಡಮ್ ನಿಮಗೆ. ಇಷ್ಟೊತ್ತು ತನಕ ಶ್ರೀವಲ್ಲಿ ಜೊತೆ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದೆ. ಶ್ರೀವಲ್ಲಿ ಜೊತೆನಾ? ಅಯ್ಯೋ, ಅವಳಂತೂ ನಿಮ್ಮನ್ನು ಹಾಡಿ ಹೊಗಳ್ತಾ ಇದ್ಲು ಮೇಡಮ್. ಈ ಶ್ರಾವಣಿ ಮತ್ತೆ ಸುಬ್ಬು ಮದುವೆ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕಲ್ಲ, ಅದ್ರ ಬಗ್ಗೆ ಒಂಚೂರು ಡಿಸ್ಕಷನ್ ಮಾಡ್ತಾ ಇದ್ದೆ ಮೇಡಮ್. ಒಂದು ನಿಮಿಷ ಲೈನಲ್ಲಿ ಇರಿ, ಕಾನ್ಫರೆನ್ಸ್ ಹಾಕ್ಬಿಡ್ತೀನಿ. ಅಲ್ಲ, ಹಲೋ ಸುಂದರ. ಹಲೋ ಮೇಡಮ್, ನಮಸ್ತೆ. ಹಾ, ನಾನು ಈಗಷ್ಟೇ ಸುಂದರಣ್ಣನ ಜೊತೆ ನಿಮ್ ಬಗ್ಗೆನೇ ಮಾತಾಡ್ತಿದ್ದೆ, ನೋಡಿದ್ರೆ ನೀವೇ ಫೋನ್ ಮಾಡ್ಬಿಟ್ರಿ. ಹೌದು ಮೇಡಮ್. ಶ್ರೀವಲ್ಲಿ ಈ ಮದುವೆ ಫಿಕ್ಸ್ ಆಗಿರೋದಕ್ಕೆ ಸ್ವಲ್ಪ ಭಯ ಪಟ್ಟಿದ್ಲು. ನಾನು ಧೈರ್ಯ ತುಂಬ್ತಾ ಇದ್ದೆ. ಭಯನಾ? ಯಾಕೆ? ಮೇಡಮ್, ನಾನೇನ್ ಭಯ ಪಡ್ತಿಲ್ಲ ಮೇಡಮ್. ನೀವಿರ್ಬೇಕಾದ್ರೆ ನನಗೆ ಯಾಕೆ ಭಯ ಹೇಳಿ? ನೋಡು ಶ್ರೀವಲ್ಲಿ, ನಾನು ಹೇಳಿದ್ದನ್ನ ನೀನು ಕರೆಕ್ಟಾಗಿ ಮಾಡ್ತಾ ಹೋದ್ರೆ ಅದೇ ಮುಹೂರ್ತದಲ್ಲಿ ನಿನಗೂ ಸುಬ್ಬುಗೂ ಮದುವೆ ಆಗುತ್ತೆ. ಆ ಜವಾಬ್ದಾರಿ ನಂದು. ಅದಕ್ಕೋಸ್ಕರ ನಾನು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೇನೆ. ಇದುವರೆಗೂ ನಾವು ಅನ್ಕೊಂಡ ಹಾಗೆ ಯಾವುದು ನಡೀಲಿಲ್ಲ. ಆದ್ರೆ ಇನ್ನು ಮುಂದೆ ನಾವು ಏನೇ ಮಾಡೋದಾದ್ರೂ ಅದನ್ನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು. ಆ ಶ್ರಾವಣಿನ ಮಾತಲ್ಲೇ ಕುಗ್ಗಿಸ್ಬೇಕು. ಪದೇ ಪದೇ ಆ ಸುಬ್ಬು ನಿನಗೆ ಸಿಗಲ್ಲ, ಸುಬ್ಬು ನಿನಗೆ ಸಿಗಲ್ಲ ಅಂತ ಹೇಳ್ತಾ ಇರ್ಬೇಕು. ಆಗ್ಲೇ ಅವಳು ಕುಗ್ಗಿ ಹೋಗೋದು. ನಮ್ಮ ಶತ್ರುನ ಯಾವತ್ತೂ ನಾವು ಕುಗ್ಗಿಸ್ಬೇಕು. ಅವಾಗ ಅವ್ರ ಕಾನ್ಫಿಡೆನ್ಸೇ ಇರೋದಿಲ್ಲ. ಆಗ ನಮ್ಮ ಆಟ ಎಲ್ಲ ಕರೆಕ್ಟಾಗಿ ನಡೆಯುತ್ತೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಮೇಡಮ್.